ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಏನು ಈ ಒಂದು ಪರಿಷತ್ನಲ್ಲಿ ಇಂದಿನ ದಿವಸ ಒಂದು ಬಹು ವಿವಾದಿತವಾದಂತಹ ಕರ್ನಾಟಕ ಕೋಮುದ್ವೇಷ ಭಾಷಣ ಬಿಲ್ ಮಂಡನೆ ಏನೆಲ್ಲ ಆಗ್ತಾ ಇದೆ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಇಂದಿನ ದಿವಸ ಏನೆಲ್ಲ ಆಗಬಹುದು ವಿನೋದ್? ಈ ಒಂದು ಕರ್ನಾಟಕ ರಾಜ್ಯ ಕೋಮುದ್ವೇಷ ಬಿಲ್ ಮಂಡನೆ ಈಗಾಗಲೇ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿದೆ. ಯಾಕೆ ಅಂಗೀಕಾರ ಆಗಿದೆ ಅಂದ್ರೆ ಇಡೀ ಒಂದು ವಿಧಾನಸಭೆಯಲ್ಲಿ ಆ ಕಾಂಗ್ರೆಸ್ನ ಸಂಖ್ಯೆ ಬಲ ಹೆಚ್ಚಾಗಿದೆ. ಅಂದ್ರೆ 135ಕ್ಕೂ ಹೆಚ್ಚು ಸಂಖ್ಯೆ ಆ ಜನರು ಈಗಾಗಲೇ ಒಂದು ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿದ್ದಾರೆ. ಸೊ ಹೀಗಾಗಿ ಆಟೋಮೆಟಿಕ್ಲಿ ಅಲ್ಲಿ ಅಪ್ರೂವಲ್ ಆಗುತ್ತೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಕ್ಕಂಥದ್ದು ವಿರೋಧ ಪಕ್ಷಗಳ ಆರೋಪ ಏನಂದ್ರೆ, ಒಂದು ವೇಳೆ ಈ ಬಿಲ್ ಏನಾದ್ರೂ ಪಾಸ್ ಆದಲ್ಲಿ ರಾಜ್ಯದಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅಂದ್ರೆ ಮತ್ತೊಂದ್ ಕಡೆ ಈ ಪತ್ರಿಕಾ ಹೇಳಿಕೆ ಅಂದ್ರೆ 91 ಆರ್ಟಿಕಲ್ 91 ಏನಿದೆ ಪತ್ರಿಕಾ ಸ್ವಾತಂತ್ರ್ಯ ಅಂದ್ರೆ ಅದು ಕಸಿದುಕೊಳ್ಳುತ್ತೆ. ಮತ್ತೆ ಯಾವುದೇ ಒಬ್ಬ ವ್ಯಕ್ತಿ ವಿರುದ್ಧ ಏನಾದ್ರು ಅವರು ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಭ್ರಷ್ಟಾಚಾರ ಆಗಿರ್ಲಿ, ಜನಗೆ ನಿಂದನೆ ಆಗಿ ಇವುಗಳು ಏನಾದ್ರು ಹೆಚ್ಚು ಕಮ್ಮಿ ಮಾತಾಡ್ತಾ ಸಂದರ್ಭದಲ್ಲಿ ಇದು ಅವರ ಹಕ್ಕುಗಳನ್ನು ಕಸಿದುಕೊಳ್ಳುತ್ತೆ. ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ರೈಟ್ಸ್, ಮತ್ತೆ ಈ ಒಂದು ಕೆಲವಷ್ಟು ಕೆಲವಷ್ಟು ಸ್ವಾತಂತ್ರ್ಯವನ್ನು ಕೆತ್ತಿಕೊಳ್ಳಿದೆ ಅನ್ನೋದು ವಿರೋಧ ಪಕ್ಷಗಳ ವಾದ. ಆದ್ರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ನಾವು ಈ ಬಿಲ್ ನಲ್ಲಿ ಏನೇ ಅಂಶಗಳಿದೆ ಅನ್ನೋದು ನೋಡಿದ್ರೆ, ಒಂದು ಜಾತಿ, ಧರ್ಮ, ಸಮುದಾಯ, ಲಿಂಗ, ಮತ್ತೆ ಊರು, ಹುಟ್ಟು, ಅಂಗವೈಕಲ್ಯ, ವಾಸಸ್ಥಳ, ಮತ್ತೆ ಇರ್ತಕ್ಕಂಥ ಜಾಗ, ಈ ಎಲ್ಲ ವಿಚಾರಗಳನ್ನ ಏನಾದ್ರೂ ಸಾರ್ವಜನಿಕರ ಎದುರಿಗೆ ಒಂದು ಅಪಹಾಸ್ಯ ಮಾಡಿದಾಗ ಅಥವಾ ಅದ್ರ ಬಗ್ಗೆ ಟೀಕೆ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಕಾಯ್ದೆ ಅನ್ವಯ ಆಗುತ್ತೆ ಅನ್ನೋದು ರಾಜ್ಯ ಸರ್ಕಾರದ ವಾದ. ಯಾಕಂದ್ರೆ ಪ್ರಮುಖವಾಗಿ ನಾವು ಕಳೆದ ಕೆಲವಷ್ಟು ವರ್ಷಗಳಿಂದ ಸಹ ಒಂದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅಸ್ಪೃಶ್ಯತೆ ಮತ್ತೆ ಆ ಊರಿಂದ ಬಹಿಷ್ಕಾರ ಹಾಕೋದು, ಜೊತೆಗೆ ಜಾತಿಯ ಭೇದನೆ, ಲಿಂಗ ಭೇದ ಭಾವ, ಮತ್ತೆ ಅಂಗವೈಕಲ್ಯನ ಟೀಕಿಸೋದು, ಈ ಎಲ್ಲ ಕೆಲಸಗಳು ಮತ್ತೆ ಘಟನೆಗಳು ನಡೀತಾ ಇದೆ. ಈ ಒಂದು ಕಾರ್ಯಕ್ಕೆ ತಡೆಗಟ್ಟುವಂತೆ ರಾಜ್ಯ ಸರ್ಕಾರದಿಂದ ಜಾರಿಗೆ ತರಕ್ಕೆ ಒಂದು ಬಿಲ್ ಅನ್ನು ಮಾಡಿದೆ. ಆದ್ರೆ ಈ ಬಿಲ್ಲು ಕೇವಲ ವಿಧಾನಸಭೆಯಲ್ಲಿ ಮಾತ್ರ ಆಗಿದೆ. ವಿಧಾನಸಭೆಯಲ್ಲಿ ಆಡಳಿತ ಪಕ್ಷಕ್ಕೆ ಮೆಜಾರಿಟಿ ಇದೆ, ಅಲ್ಲಿ ಆಟೋಮೆಟಿಕಲಿ ಪಾಸ್ ಆಗ್ಬಹುದು. ಆದರೆ ವಿಧಾನ ಪರಿಷತ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಬಿಲ್ ಮಂಡನೆ ಮಾಡೋದಕ್ಕೆ ಸಂಖ್ಯಾಬಲ ಇದೆನಾ ಅನ್ನೋದು $1,000,000 ಪ್ರಶ್ನೆ. ಹೌದು, ಯಾಕಂದ್ರೆ ಕೆಲವೊಂದಿಷ್ಟು ಸಂಖ್ಯಾಬಲ ಕೊರತೆ ಇರುವ ಕಾರಣದಿಂದ ವಿಧಾನ ಪರಿಷತ್ನಲ್ಲಿ ಅಂಗೀಕಾರ ಆಗೋಕೆ ಕೆಲವೊಂದಿಷ್ಟು ಹಿನ್ನಡೆ ಆಗಬಹುದು. ಆದ್ರೆ ಹಿನ್ನಡೆ ಆಗ್ತಕ್ಕಂಥ ಸಂದರ್ಭದಲ್ಲಿ ವಿಪಕ್ಷಗಳು ಏನು ಸುಮ್ಮನೆ ಕೂತ್ಕೊಳ್ಳಲ್ಲ. ಅಂದ್ರೆ ವಿಪಕ್ಷ ನಾಯಕ ಪರಿಷತ್ ವಿಪಕ್ಷ ನಾಯಕ ಆಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ, ಮುಖ್ಯ ಸಚೇತಕ ಎನ್ ರವಿಕುಮಾರ್, ಮತ್ತೆ JDS ಪಕ್ಷದ ನಾಯಕರು ಇವರೆಲ್ಲರೂ ಸೇರಿ ಜಂಟಿಯಾಗಿ ಈ ಒಂದು ಬಿಲ್ ಇವತ್ತೇನಾದ್ರು ಮಂಡನೆ ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಅದಕ್ಕೆ ಅಪಸ್ವರ ನಾಟ್ ಕಾಲ್ಡ್ ಅಪಸ್ವರ ಅಂದ್ರೆ ಸದನದ ಬಾವಿಗಿದ್ದು ಹೋರಾಟ ಮಾಡ್ತಾರೆ, ಜೊತೆಗೆ ಸಭಾತ್ಯಾಗ ಮಾಡ್ತಾರೆ, ಮತ್ತೆ ಈ ವಿಧೇಯಕದ ಕರಡು ಪ್ರತಿ ಏನಿರುತ್ತೆ ಆ ಬಿಲ್ ಅನ್ನು ಹರಿದು ಹಾಕ್ತಾರೆ, ಸಭೆಯನ್ನು ಬಹಿಷ್ಕಾರ ಮಾಡ್ತಾರೆ, ನಾವು ಸಭೆಗೆ ಬರಲ್ಲ, ನೀವು ಏನಾದ್ರು ಮಾಡ್ಕೊಳ್ಳಿ ಎನ್ನುವ ನಿಟ್ಟಲ್ಲಿ ಇಂಥ ಒಂದು ಘಟನೆಗಳು ಆಗ್ತವೆ. ಯಾಕಂದ್ರೆ ಪ್ರತಿ ಸರಿ ಏನಾದ್ರು ಒಂದು ಬಿಲ್ಗಳು ಮಂಡನೆ ಆಗ್ತಾ ಸಂದರ್ಭದಲ್ಲಿ ಈ ತರ ಆಗುವಂತ ಸರ್ವೇ ಸಾಮಾನ್ಯ. ಇಲ್ಲಿ ಪ್ರಮುಖವಾಗಿ ಬಿಜೆಪಿಯ ಆರೋಪ ಏನಂದ್ರೆ ಇದನ್ನ, ಯಾಕಂದ್ರೆ ಈ ಒಂದು ಬಿಲ್ ಏನಿದೆ ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇರೋದು. ಸೊ ಆ ಒಂದು ಕಾರಣಕ್ಕೆ ಇಡೀ ದೇಶದಲ್ಲಿ ಈ ಒಂದು ಬಿಲ್ ಇಂಪ್ಲಿಮೆಂಟ್ ಆಗ್ತಿರೋದು, ಜೊತೆಗೆ ಇಡೀ ದೇಶಕ್ಕೆ ಮಾದರಿ ಆಗ್ತಕ್ಕದ್ದು ಮತ್ತೆ ಕೋಮು ಗಲಭೆಗಳನ್ನ ಹತ್ತಿಕ್ಕುವಂತ ಕೆಲಸನೇ ನಮ್ಮ ರಾಜ್ಯ ಸರ್ಕಾರದ ಮುಖ್ಯ ಗುರಿ ಅನ್ನೋದು ಒಂದು ಆಡಳಿತ ಪಕ್ಷದ ಒಂದು ಸಮರ್ಥನೆ. ಆದ್ರೆ ಆಡಳಿತ ಪಕ್ಷದ ಸಮರ್ಥನೆ ಅದು ಹೀಗಿದೆ, ಅದು ವಿರೋಧ ಪಕ್ಷವು ಸುಮ್ಮನೆ ಇರ್ಬೇಕಲ್ಲ. ಯಾಕಂದ್ರೆ ರಾಜ್ಯದಲ್ಲಿ ಸುಮ್ಮನೆ ಕೇಸ್ ಆಗ್ತಾ ಇದೆ, ಜೊತೆಗೆ ಏನಾದ್ರು ಒಂದು ನಾವೇನಾದ್ರು ಹೆಚ್ಚು ಕಮ್ಮಿ ಮಾತಾಡ್ತಾರೆ ನಮ್ಮ ಮೇಲೆ ಕೇಸ್ ಹಾಕುವಂಥದ್ದು, ಮತ್ತೆ ಪೊಲೀಸರು ವಿಶೇಷವಾಗಿ ಪೊಲೀಸರಿಗೆ ಒಂದು ವಿಟೋ ಪವರ್ ಅಂತ ಅಂದ್ರೆ ಒಂದು ಜಾಸ್ತಿ ಅಧಿಕಾರ ಕೊಟ್ಟಂಗಾಗಿದೆ. ಅವರಿಗೆ ಸರ್ವಾಧಿಕಾರಿ ಧೋರಣೆಯನ್ನು ಮಾಡ್ತಾರೆ. ಸೊ ಆ ಒಂದು ಕಾರ್ಯಕ್ಕೆ ಅದಕ್ಕೆ ತರ ಕೊಡಬಾರ್ದು, ಹಕ್ಕುಗಳನ್ನ ಕಸಿದುಕೊಳ್ಳುತ್ತೆ, ಸಂವಿಧಾನಿಕವಾಗಿ ಇದು ನಮಗೆ ವಿರುದ್ಧವಾಗಿದೆ ಅನ್ನೋದು ವಿಪಕ್ಷಗಳ ವಾದ. ಆದ್ರೆ ಇದಾದ ಬಳಿಕ ನಿನ್ನೆ ಯಾವಾಗ ವಿಧಾನಸಭೆಯಲ್ಲಿ ಈ ಬಿಲ್ ಮಂಡನೆ ಆಯ್ತು, ವಿನೋದ್ ಇಲ್ಲಿ ಪ್ರಮುಖವಾಗಿ ನಿನ್ನೆ ವಿಧಾನಸಭೆಯಲ್ಲಿ ಯಾವ ತರ ಬಿಲ್ ಮಂಡನೆ ಆಗಿದೆ ಅಂದ್ರೆ, ಮಧ್ಯಾಹ್ನ ಭೋಜನ ನಂತರ ಒಂದು ಬಿಲ್ ಚರ್ಚೆಯನ್ನು ತೆಗೆದುಕೊಳ್ಳಕ್ ಬಂತು ವಿಧಾನಸಭೆಗೆ. ಅದಾದ ನಂತರ ಚರ್ಚೆ ಆದ ಬಳಿಕ ಈ ಒಂದು ಬಿಲ್ ವಿರೋಧ ಪಕ್ಷಗಳು ಬಿಜೆಪಿ ಮತ್ತೆ JDS ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ವಿರೋಧದ ನಡುವೆ ಧ್ವನಿಮತದ ಮೂಲಕ ಯಾವುದೇ ಒಂದು ಬಿಲ್ ಅಂಗೀಕಾರ ಆಗ್ಬೇಕಂದ್ರೆ ಒಂದು ಧ್ವನಿಮತದ ಮೂಲಕ, ಅಂದ್ರೆ ಈಗ ಉದಾಹರಣೆ ಅಂದ್ರೆ ಈಗ ಕರ್ನಾಟಕ ಕೋಮುದ್ವೇಷ ಬಿಲ್ ಮಂಡನೆ ಆಗ್ತದೆ, ಇದಕ್ಕೆ ಹೌದನ್ನೋರು ಎಸ್ ಅಂತೇಳಿ, ಇಲ್ಲ ಅನ್ನೋರು ಇಲ್ಲ ಅಂತೇಳಿ ಅಂದ್ಬಿಟ್ಟು ಸ್ಪೀಕರ್ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ಸಚಿವರುಗಳು ಶಾಸಕರು ಇದಕ್ಕೆ ಬಿಲ್ಗೆ ನಾವು ಒಪ್ಪಿಗೆ ಇದೆ ಅಂದ್ಬಿಟ್ಟು ಮೇಜ್ ಕೂಟೋದಾಗಿರ್ಲಿ, ಜೊತೆಗೆ ಧ್ವನಿಮತ ಬೆಂಬಲ ಇದೆ ಅನ್ನೋದು ಪರವಾಗಿ ಈ ತರ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅಂದ್ರೆ ಈ ತರ ಮೂಲಕ ಬಿಲ್ ಪಾಸನೆ ಆಗುತ್ತೆ. ಆದ್ರೆ ನಿನ್ನೆ ಸಂದರ್ಭದಲ್ಲಿ
ಬಿಜೆಪಿ ಸಭಾತ್ಯಾಗ ಮಾಡ್ತಿತ್ತು, ಒಂದು ಧಿಕ್ಕಾರ ಕೂಗ್ತಾ ಇದ್ರು, ಎಲ್ಲದರ ಮಧ್ಯೆ ಗದ್ದಲದ ನಡುವೆ ಒಂದು ಬಿಲ್ ಪಾಸ್ ಆಗಿದೆ. ಸೊ ಹಾಗಾಗಿ ಇದಕ್ಕೆ ವಿರೋಧ ಪಕ್ಷ ಆರೋಪ ಏನಿದೆ, ಈ ಒಂದು ಬಿಲ್ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಕ್ಕೆ ಆಡಳಿತ ಪಕ್ಷ ಯಾಕೆ ನಮ್ಗೆ ಕೊಡ್ತಿಲ್ಲ. ಸೊ ಇದರಲ್ಲಿ ಕೆಲವೊಂದು ಲೋಪದೋಷಗಳು, ಅದನ್ನ ಸರಿಪಡಿಸ್ಕೋಬೇಕು. ನೀವು ಯಾವ ರೀತಿ ಕಾನೂನು ತಜ್ಞರ ರೀತಿ ಚರ್ಚೆ ಮಾಡಿ ಒಂದು ಬಿಲ್ ತರಿಸಿದ್ದಾರೆ ಅನ್ನೋದು ವಿಪಕ್ಷಗಳು ಹೇಳ್ತಿದ್ದೇವೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ನಿನ್ನೆ ಯಾವಾಗ ಒಂದು ಸಭಾತ್ಯಾಗ ಆಯ್ತು, ಸಭಾತ್ಯಾಗ ಆದ ನಂತರ ಸ್ಪೀಕರ್ ಯುಟಿ ಖಾದರ್, ಬಸವರಾಜ ಹೊರಟ್ಟಿ, ಸಿಎಂ ಸಿದ್ದರಾಮಯ್ಯ, ಆರ್ ಅಶೋಕ್ ಮತ್ತೆ ಕೃಷ್ಣ ಬೈರೇಗೌಡ, ಎಚ್ ಕೆ ಪಾಟೀಲ್ ಇವರು ಸಭೆಯಲ್ಲಿ ಈ ಸಭೆ ಮಾಡಿ ಕೆಲವೊಂದು ಸರಿ ತಪ್ಪುಗಳನ್ನ ಹೇಳಕ್ಕೆ ಒಂದು ವಿಪಕ್ಷ ನಾಯಕ ಹೇಳ್ತಾರೆ, ಇಲ್ಲ ಕೆಲವೊಂದು ಲೋಪದೋಷಗಳನ್ನು ಸರಿಪಡಿಸುವಂತ. ಆದ್ರೆ ಎಚ್ ಕೆ ಪಾಟೀಲ್ ಹೇಳ್ತಾರೆ, ಈಗಾಗಲೇ ವಿನೋದ್ ಸ್ಪಷ್ಟವಾಗಿ ನಾವಲ್ಲಿ ಗಮನಿಸಬೇಕು, ಯಾವುದೇ ಒಂದು ಬಿಲ್ಲು ಸುಗ್ರೀವಾಜ್ಞೆ ಅಥವಾ ಸುಗ್ರೀವಾಜ್ಞೆ ಆಗೋದು ಯಾರಿಂದ, ರಾಜ್ಯಪಾಲರಿಂದ ಅಥವಾ ಕರಡು ಅಂಗೀಕಾರ ಆಗತಕ್ಕಂಥ ಸಂದರ್ಭದಲ್ಲಿ ಅದನ್ನ ಒಳ್ಳೆ ರಿಟರ್ನ್ ವಾಪಸ್ ತೆಗೆದುಕೊಳ್ಳಕ್ಕೆ ಆಗಲ್ಲ. ಆದ್ರೆ ರಿಟರ್ನ್ ವಾಪಸ್ ತೆಗೆದುಕೊಳ್ಳಕ್ಕೆ ಆಗದ ಸಂದರ್ಭದಲ್ಲಿ ಆ ಬಿಲ್ ಅಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನ ಮಾಡಿ ಸರಳೀಕರಣ ಮಾಡಿ ಜನರಿಗೆ ಅನುಕೂಲ ಆಗುವಂತ ಮಾಡುವಂತ ಕೆಲಸ ಇವಾಗ ರಾಜ್ಯ ಸರ್ಕಾರದ ರಾಜ್ಯ ಕೆಲವೊಂದು ಸಚಿವರು ಹೇಳ್ತಾರೆ, ಇಲ್ಲ ಕೆಲವೊಂದು ತಿದ್ದುಪಡಿ ಮಾಡೋಣ, ಈಗಾಗಲೇ ಬಿಲ್ ಮಂಡನೆ ಆಗಿದೆ, ಬಿಲ್ ಮಂಡನೆ ಆದಂತ ಸಂದರ್ಭ ನಾವೇನು ಮಾಡಕ್ಕಾಗಲ್ಲ, ಮತ್ತೆ ಈಗ ನಾವು ಬಿಲ್ ಅಲ್ಲಿ ತಿದ್ದುಪಡಿ ಮಾಡ್ತೀವಿ, ಎಲ್ಲಿ ತನಕ ನೀವು ಯಾವುದೇ ರೀತಿ ಹೋರಾಟ ಮಾಡಬಾರ್ದು, ಅದಕ್ಕೆ ಸಹಕರಿಸಿ ಅಂತ ಎಚ್ ಕೆ ಪಾಟೀಲ್ ಇದೆ. ಆದ್ರೆ ವಿರೋಧ ಪಕ್ಷಗಳು ಯಾವ ತರ ನೋಡ್ತಾರೆ ಅನ್ನೋದು ಕಾದು, ಜೊತೆಗೆ ಇವತ್ತು ವಿಧಾನ ಪರಿಷತ್ನಲ್ಲಿ ಯಾವ ತರ ಹೈಡ್ರಾಮಾಗಳು ಹಂಗ ಜಗ್ಗಾಟಗಳು ಆಗ್ತವೆ ಅನ್ನೋದು ಕಾದು ನೋಡ್ಬೇಕಿದೆ. ಯಾಕಂದ್ರೆ ಇವತ್ತು ಸೆಷನ್ಗೆ ಕೊನೆಯ ದಿನ. ಸೊ ಹೀಗಾಗಿ ಇವತ್ತು ಆರಂಭದ ಅಂದ್ರೆ ಸೆಷನ್ ಆರಂಭದಲ್ಲೇ ಒಂದು ಸಭಾತ್ಯಾಗ ಮಾಡುವ ಸಾಧ್ಯತೆಗಳಿರುತ್ತೆ. ಸೊ ಹೀಗಾಗಿ ಒಂದು ವೇಳೆ ಏನಾದ್ರು ಸಭಾತ್ಯಾಗ ಆದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಆ ಒಂದು ಬಿಲ್ಗೆ ಹಿನ್ನಡೆ ಆಗುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ಮತ್ತೆ ಮುಂದಿನ ಅಧಿವೇಶನದಲ್ಲಿ ಆ ಒಂದು ಬಿಲ್ ಮುಂದೆ ತರಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ಬೋದು. ವಿನೋದ್, ಓಕೆ, ಧನ್ಯವಾದಗಳು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಈಗಾಗಲೇ ವಿಧಾನಸಭೆಯಲ್ಲಿ ಏನೊಂದು ಆಡಳಿತ ಪಕ್ಷಕ್ಕೆ ಬಹುಮತ ಅಂಗೀಕಾರ ಆಗಿರುವಂತದ್ದು, ಇನ್ನು ಏನೆಲ್ಲ ಈಗಾಗಲೇ ಬಿಜೆಪಿ ಅವರಾಗಿರ್ಬೋದು, ಜೆಡಿಎಸ್ ನವರಾಗಿರ್ಬೋದು, ಅವರು ಸಹ ಈ ಒಂದು ಕೋಮು ದ್ವೇಷ ಭಾಷಣದ ವಿರುದ್ಧವಾಗಿ ದಿವಸ ಧ್ವನಿ ಎತ್ತುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ನಾವು ಒಂದು ಕಡೆಯಿಂದ ನೋಡೋದಾದ್ರೆ ಈ ಹಿಂದೆ ಏನೆಲ್ಲ ದ್ವೇಷ ಭಾಷಣಗಳು ಆಗಿದಾವೆ, ಅದೇ ವಿಚಾರಕ್ಕಾಗಿ ನಿನ್ನೆ ದಿವಸ ಬಿಲ್ ಮಂಡನೆ ಕೂಡ ಆಗಿರುವಂತದ್ದು. ಈ ಒಂದು ಬಿಜೆಪಿ ಜೆಡಿಎಸ್ ನಿಂದ ಬಿಲ್ ಪಾಸ್ ವೇಳೆ ಸಭಾತ್ಯಾಗವನ್ನು ಮಾಡಲಾಗಿತ್ತು. ಈ ಹಿಂದೆ ಕೂಡ ಈ ರೀತಿಯಾಗಿ ಏನು ನಿನ್ನೆ ದಿವಸ ಸಭಾತ್ಯಾಗ ಮಾಡಲಾಗಿತ್ತು ಬಿಜೆಪಿ ಅವರು ಮತ್ತು ಜೆಡಿಎಸ್ ನವರು. ಮತ್ತು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂದ್ರೆ, ಬಿಜೆಪಿ ಮತ್ತು ಜೆಡಿಎಸ್ ಇಂದ ಪರಿಷತ್ನಲ್ಲಿ ಇಂದಿನ ದಿವಸ ಗದ್ದಲಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಯಾಕೆ ಅಂತಂದ್ರೆ ಈ ಹಿಂದೆ ಏನೆಲ್ಲ ದ್ವೇಷ ಭಾಷಣಗಳು ಕೋಮುಗಳು ಆಗಿದ್ದು, ಅದೇ ವಿಚಾರಕ್ಕಾಗಿ ನಿನ್ನೆ ದಿವಸ ಒಂದು ಬಿಲ್ ಮಂಡನೆ ಆಗಿತ್ತು. ಈಗ ಇಂದಿನ ದಿವಸ ಇದೇ ವಿಚಾರಕ್ಕಾಗಿ ಒಂದು ಗಲಾಟೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಈಗ ಕಂಡು ಬರ್ತಾ ಇದೆ.